ಖರ್ಗೆ ನಿವಾಸದಲ್ಲಿ ನಡೆದಂಥ ಸಭೆ ಮುಕ್ತಾಯ ಆಗಿದೆ. ಬಗೆಹರಿದಿಲ್ಲ ಸಚಿವರ ಆಯ್ಕೆ ಪ್ರಕ್ರಿಯೆ, ಕಗ್ಗಂಟಾಗಿಯೇ ಈಗ ಉಳಿದಿದೆ. ಯಾಕಂದರೆ ಫೈನಲ್ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಭಾವಿಸಲಾಗಿತ್ತು, ಆದರೆ ಯಾಕೋ ಇನ್ನೂ ಬಗೆಹರಿದಂಗೆ ಕಾಣಿಸ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಸಭೆ ಇತ್ತು. ಸಿಎಂ, ಡಿಸಿಎಂ, ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲ ನಾಯಕರು ಕೂಡ ಇದ್ರು. ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಕೂಡ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ. ಆದರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಇನ್ನು ಮತ್ತೊಂದು ಹಂತದ ಒಂದು ಸಭೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಅಭಿಪ್ರಾಯಗಳು ಸಂಗ್ರಹ ಆಗ್ಬೋದು. ಅದಾದ ಮೇಲೆ ನೂತನ ಸಚಿವರ ಆಯ್ಕೆ ಫೈನಲ್ ಆಗುತ್ತೆ. ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆ ಕಹಿ, ಯಾರಿಗೆ ಸಿಹಿ ಗೊತ್ತಾಗುತ್ತೆ ಕೆಲವೇ ಹೊತ್ತಿನಲ್ಲಿ. ಸಭೆ ಮುಕ್ತಾಯ ಆಗಿದೆ ಸದ್ಯಕ್ಕೆ, ಆದರೆ ಕಗ್ಗಂಟು ಬಗೆಹರಿದಿಲ್ಲ. ಆಯ್ಕೆ ಪ್ರಕ್ರಿಯೆ ಗೊಂದಲಗಳು, ಅಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಬೇಕು, ಕೊಟ್ಟರೇನಾಗುತ್ತೆ, ಕೊಡದಿದ್ರೇನಾಗುತ್ತೆ, ಲಿಂಗಾಯತ ಎಷ್ಟು, ದಲಿತ ಎಷ್ಟು, ಮುಸ್ಲಿಂ ಎಷ್ಟು, ಒ ಬಿ ಸಿಗೆ ಎಷ್ಟು ಕೊಡಬೇಕು, ಎಲ್ಲವೂ ಕೂಡ ಚರ್ಚೆ ಆಗಿದೆ. ಆದರೆ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿಲ್ಲ. ಸಿದ್ದರಾಮಯ್ಯವ್ರ ಹತ್ರ ಒಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ ಹತ್ರ ಪಟ್ಟಿ ಇದೆ, ಖರ್ಗೆ ಅವ್ರದ್ದು ಒಂದಿದೆ, ಅಂದರೆ ಹೈಕಮಾಂಡ್ದು ಒಂದಿದೆ. ಯಾರಿಗೆ ಮಣೆ ಹಾಕಬೇಕ್ರಿ? ಇರೋದೇ 32-33. ನೋಡಿದ್ರೆ 104 ಜನ ಎಮ್ ಎಲ್ ಇದ್ದಾರೆ. ನನಗೂ ಬೇಕಂತಿದ್ದಾರೆ. ಹಿರಿಯರು ನೋಡಿದ್ರೆ ಅವರು ನಮ್ಗೆ ವಾಪಸ್ ಕೊಡಬೇಕಂತಿದ್ದಾರೆ. ಹೊಸಬ್ರು ನಮಗೂ ಚಾನ್ಸ್ ಕೊಡಿ, ನಮಗೂ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಬದಲಾವಣೆ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿನೇ ತಲೆ ಕೆಟ್ಟು ಹೋಗ್ಬಿಡ್ತು ಖರ್ಗೆ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ. ಯಾಕೆಂದರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನು ಸಚಿವರನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ ಮತ್ತು ಮಾತು ಕೊಟ್ಟು ಬಿಟ್ಟಿದ್ದಾರೆ. ಅವರು ಅಯ್ಯೋ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗೆ ಇಳಿದ್ರು, ಹಾಗಾದರೆ ಅವರ ಆಪ್ತರೇನಿದ್ದಾರೆ ಅವರು ಮೂಲೆ ಗುಂಪಾಗ್ಬಿಡ್ತಾರೆ ಅನ್ನೋದು ಡೌಟ್ ಇತ್ತು. ಅಂದರೆ ಚರ್ಚೆ ಆ ರೀತಿ ನಡೀತಾ ಇದೆ. ಹಾಗಾಗಿನೇ ಇಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಆ ಥರ ಆಗೋಕ್ಕೆ ಬಿಡೋದಿಲ್ಲ, ಅವಕಾಶ ಕೊಡಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ಅವ್ರ ಹತ್ರನೂ ಕೂಡ ಒಂದು ಪಟ್ಟಿ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವಂಥವ್ರು, ಅವರು ಪರವಾಗಿ ಬ್ಯಾಟ್ ಮಾಡಿಕೊಂಡು ಬಂದಂಥವ್ರು ಮತ್ತು ಅವರ ಬಣದಲ್ಲಿ ಗುರುತಿಸಿಕೊಂಡವರು, ಅವ್ರಿಗೂ ಕೂಡ ಅವಕಾಶಗಳು ಸಿಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನಿರೀಕ್ಷೆ ಇತ್ತು ಎಲ್ಲೊಂದು ಕಡೆ ಫೈನಲ್ ಆಗುತ್ತೆ ನೂತನ ಸಚಿವರ ಪಟ್ಟಿ ಅಂತ, ಇನ್ನೂ ಗೊಂದಲ ಹಾಗೆ ಮುಂದುವರುತ್ತಾ ಇದೆ. ಯಾಕೆ ಕಗ್ಗಂಟಾಗ್ತಾ ಇದೆ? ಅಲ್ಲೆಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯ ಒಂದು ಪಟ್ಟಿ, ಹೈಕಮಾಂಡ್ ಒಂದು ಪಟ್ಟಿ, ಈ ಥರ ಅಲ್ಲಿ ಪೈಪೋಟಿಗೆ ಬಿದ್ದಂಗೆ ಕಾಣಿಸ್ತಿದೆಯಾ? ಎಲ್ಲೋ ಒಂದು ಕಡೆ ಇದೇ ಕಾರಣ ಆಗ್ತಿದೆ ಹೆಂಗೆ ಲೇಟ್ ಆಗಲಿಕ್ಕೆ? ಪ್ರಭು, ಈಗಾಗಲೇ ಒಂದು ಸುತ್ತಿನ ಸಭೆ ಮುಕ್ತಾಯ ಆಗಿದೆ. ಖರ್ಗೆ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಅಂತಿಮವಾಗಿ ಸಚಿವರ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾದರೂ ಕೂಡ ಇನ್ನೂ ಫೈನಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಕಾರಣ, ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ರು, ಆ ಕಡೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ರಾಜ್ಯದವರೇ ಆಗಿರೋದ್ರಿಂದ ಖರ್ಗೆ ಅವ್ರದ್ದು ಕೂಡ ಒಂದೆರಡು ಹೆಸರುಗಳಿತ್ತು. ವೇಣುಗೋಪಾಲ್ ಕೂಡ ಬೇರೆಯವರಿಗೆ ಭರವಸೆಯನ್ನು ಕೊಟ್ಟಿದ್ರು ಅನ್ನುವಂಥ ಮಾಹಿತಿಗಳಿದೆ. ಸೊ ಹಾಗಾಗಿ ಸಭೆ ನಡೆದರೂ ಕೂಡ, ಇವರ ಅಭಿಪ್ರಾಯಗಳನ್ನು ಪಡೆದರೂ ಕೂಡ ಅಂತಿಮವಾಗಿ ಯಾವುದೇ ಆಯ್ಕೆಯನ್ನು ಮಾಡಿಲ್ಲ ಅನ್ನುವಂಥ ಮಾಹಿತಿಗಳಿದೆ. ಇದೀಗ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ನಿವಾಸದಲ್ಲೇ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸೋದು, ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಆ ನಂತರ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಇಲ್ಲಿ ಗೊಂದಲಗಳು ಹಾಗೆ ಆಗುತ್ತೆ. ನೀವು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸರ್ಕಾರಗಳು ಹೊಸದಾಗಿ ರಚನೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ತಿಕ್ಕಾಟಗಳು ಕಾಮನ್ನು. ಯಾಕೆಂದರೆ ಆಕಾಂಕ್ಷಿಗಳು ಹೆಚ್ಚಿದ್ದಾಗ ಅವರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ವಿಳಂಬ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ಸಿಟ್ಟಾಗುತ್ತೆ, ಒಂದು ಸಮುದಾಯಕ್ಕೆ ಕೊಟ್ಟರೆ ಮತ್ತೊಂದು ಸಮುದಾಯಕ್ಕೆ ಅಸಮಾಧಾನ ಆಗುತ್ತೆ. ಸೊ ಒಂದು ಜಿಲ್ಲೆಗೆ ಕೊಟ್ಟರೆ ಮತ್ತೊಂದು ಜಿಲ್ಲೆಗೆ ಕೊಡಲಿಲ್ಲ ಅಂದರೂ ಕೂಡ ಅಸಮಾಧಾನಗಳಾಗತ್ತೆ. ಜಿಲ್ಲಾವಾರು, ಸಮುದಾಯವಾರು, ಜಾತಿವಾರು ಎಲ್ಲವನ್ನೂ ಕೂಡ ಮಾನದಂಡವಾಗಿ ಇಟ್ಕೊಂಡೆ ಹಿರಿಯರು ಮತ್ತು ಕಿರಿಯರು ಎಲ್ಲರನ್ನ ನೋಡಿಯೇ ಅಲ್ಲಿ ಲೆಕ್ಕಾಚಾರವನ್ನು ಹಾಕಿ ಆಯ್ಕೆಯನ್ನು ಮಾಡಬೇಕಾಗತ್ತೆ. ಈಗ ಉಳಿದಿರುವಂತಹ 2 ವರ್ಷಗಳಿಗೆ ಹಿಂದೆ ಈಗಾಗಲೇ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬಹುತೇಕ ಎಲ್ಲ ಹಿರಿಯರೇ ಇದ್ದರು. ಈ ಬಾರಿ ಸುಮಾರು 10ರಿಂದ 14 ಹಿರಿಯರಿಗೆ ಅವಕಾಶನ ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಉಳಿದವರಿಗೆ, ಹೊಸಬರಿಗೆ ಮಣೆಯನ್ನು ಹಾಕುವಂಥ ಅವಕಾಶಗಳು ಕೂಡ ಹೆಚ್ಚಿದೆ. ಸೊ ಆದರೆ ಅಂತಿಮವಾಗಿ ಇಬ್ಬರು ಕೂಡ ಒಪ್ಪಬೇಕಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಒಬ್ಬರು ಹೆಸರು ಹೇಳಿದ್ರೆ, ಆ ಕಡೆ ಸಿದ್ದರಾಮಯ್ಯ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸಿದ್ದರಾಮಯ್ಯ ಅವರು ಒಂದು ಹೆಸರನ್ನು ಹೇಳಿದರೆ, ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಅಸಮಾಧಾನ ವ್ಯಕ್ತವಾಗುತ್ತೆ. ಹೀಗಾಗಿ ಈ ಗೊಂದಲಗಳಿಂದಾಗಿ ಸಭೆಯಲ್ಲಿ ಒಮ್ಮತಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ.
ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು 1-to-1 ಏನು ಸಭೆಯನ್ನು ನಡೆಸ್ತಾರೆ, ಆ ಸಭೆಯಲ್ಲಿ ಬಹುತೇಕವಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಸಾಧ್ಯತೆಗಳಿದೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗತ್ತೆ, ಆ ಕಡೆ DK ಶಿವಕುಮಾರ್ ಅವರನ್ನು ಕೂಡ ಕನ್ವಿನ್ಸ್ ಮಾಡಬೇಕಾಗತ್ತೆ. ಅಂತಿಮವಾಗಿ ತಮ್ಮದೇ ಆದಂಥ ಒಂದು ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಇವರು ಕೂಡ ಒಪ್ಪಿಗೆಯನ್ನು ಕೊಡಬೇಕು. ಸೊ ಈ ನಿಟ್ಟಿನಲ್ಲಿ ಈಗ ಸಭೆಗಳು ಕೂಡ ಮುಂದುವರೆದಿರೋದ್ರಿಂದ ಇವತ್ತು ರಾತ್ರಿ ಆದರೂ ಆಗಬಹುದು ಪಟ್ಟಿ ಫೈನಲ್ ಆಗಿ ಅದನ್ನು ಅಂತಿಮವಾಗಿ ಪ್ರಕಟ ಮಾಡೋದಕ್ಕೆ ರಾತ್ರಿ ಕೂಡ ಆಗಬಹುದು, ಅಥವಾ ನಾಳೆ ಮಧ್ಯಾಹ್ನದವರೆಗೂ ಕೂಡ ಸಭೆಗಳ ಮೇಲೆ ಸಭೆಗಳು ಕಂಟಿನ್ಯೂ ಆಗಬಹುದು. ಯಾಕೆಂದರೆ ಕೆಲವು ಗೊಂದಲಗಳು ಕೂಡ ಶುರುವಾಗುತ್ತೆ. ಸುಮಾರು 40ಕ್ಕೂ ಹೆಚ್ಚು ಜನ ಅಲ್ಲಿ ದೆಹಲಿಯಲ್ಲೇ ಬಿಡುಬಿಟ್ಟಿರೋದ್ರಿಂದ ಈಗಾಗಲೇ ಅವರು ಒತ್ತಡಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ವರಿಷ್ಠರ ಮೇಲೆ. ನಮಗೆ ಅವಕಾಶ ಕೊಡಬೇಕು, 4-5 ಬಾರಿ ಗೆದ್ದಿದ್ದೀವಿ, 3-4 ಬಾರಿ ಗೆದ್ದಿದ್ದೀವಿ, ಕೊಟ್ಟವ್ರಿಗೆ ಕೊಡ್ತಾ ಇದ್ದೀರಿ, ಈ ರೀತಿಯಾದಂಥ ಅಪವಾದಗಳು ಕೂಡ ಹೆಚ್ಚಾಗ್ತಾ ಇದೆ, ಆರೋಪಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಶಿವಕುಮಾರ್ ಈಗ ಕೂಡ ನೋಡಿಯೇ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಸಿದ್ದರಾಮಯ್ಯನವರ ಆಪ್ತರೇನಿದ್ದಾರೆ, ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವ್ರು ಈಗ ಅವ್ರಿಗೆ ಮಣೆ ಹಾಕದೇ ಇದ್ರೆ, ಈಗ ಸಿದ್ದರಾಮಯ್ಯನವರ ಆಪ್ತರಿಗೆ ಮಣೆ ಹಾಕದೇ ಇದ್ರೆ, ಅವಕಾಶ ಸಿಗದೇ ಇದ್ರೆ, ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡುವಂತಹ ಪ್ರಯತ್ನಗಳು ಆರಂಭ ಆಯ್ತು ಅಂತ ಅರ್ಥನ, ಅಥವಾ ಅವ್ರಿಗೆ ಹಿನ್ನಡೆ ಆಯ್ತು ಅಂತ ಅರ್ಥನ? ಹಾಗಾದ್ರೆ ಪ್ರಭು, ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಮಾತಿಗೆ ಹೆಚ್ಚು ಮನ್ನಣೆಯನ್ನು ಕೊಡಬೇಕಾಗತ್ತೇನೋ. ಕಾರಣ ಅಹಿಂದ ಸಮುದಾಯದ ನಾಯಕ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇದೆ. ಈಗ ಏನಾದರೂ ಒಂದು ವೇಳೆ ಅವರು ಅಧಿಕಾರವನ್ನು ಯಾವುದೇ ಗಲಭೆಗಳಿಲ್ಲದೆ ಈಗ ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ. ನೀವು ಒಂದು ವೇಳೆ ಏನಾದರೂ ಅವ್ರ ಮಾತಿಗೆ ಹೆಚ್ಚು ಮನ್ನಣೆಯನ್ನು ಕೊಡದೆ ಹೋದರೆ ಅದೇನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಅದು ಸಂಕಷ್ಟವನ್ನು ತಂದಿಡುತ್ತೆ. ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಬೇರೆ ನಾಯಕರಾಗಿದ್ದರೆ ಸೈಡ್ಗೆ ಇಡಪ್ಪ ಅಂತ ಹೇಳ್ಬೋದಿತ್ತು. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಆ ರೀತಿಯಾಗಿ ಮಾಡೋದಕ್ಕೆ ಕಷ್ಟ ಇದೆ. ಯಾಕೆಂದರೆ ಅಹಿಂದ ಸಮುದಾಯದ ನಾಯಕರು ಅಂತೇಳಿ ಈಗಾಗಲೇ ಗುರುತಿಸ್ಕೊಂಡಿರೋದ್ರಿಂದ ಸಹಜವಾಗಿ ಅವರನ್ನು ಒಪ್ಪಿಗೆಯನ್ನು ತೆಗೆದುಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡಬೇಕಾಗತ್ತೆ. ಈ ಕಡೆ 10 ಜನ ಸಿದ್ದರಾಮಯ್ಯ ಅವ್ರ ಲೀಸ್ಟ್ ಕೊಟ್ಟರೆ ಅದರಲ್ಲಿ 6 ಜನ ಅಥವಾ 5 ಜನರನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಆ ಕಡೆ DK ಶಿವಕುಮಾರ್ 10 ಜನರ ಲೀಸ್ಟನ್ನು ಕೊಟ್ಟರೆ ಅದರಲ್ಲಿ 4-5 ಸಚಿವರನ್ನು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು ಉಳಿದಿದ್ದು 1 ಅಥವಾ 2 ಹೈಕಮಾಂಡ್ ನಾಯಕರು ಅದನ್ನು ಭರ್ತಿ ಮಾಡ್ಕೊಳ್ಬಹುದು. ಹೀಗಾಗಿ ಸಿದ್ದರಾಮಯ್ಯ ಅವರ ಕಡೆಗೆ ಒಂದು ಸ್ವಲ್ಪ ಈಗ ಹೆಚ್ಚಿನ ಒಂದು ಹೊತ್ತನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಮುಂದೆ ಬಹಳ ಕಷ್ಟ ಆಗಬಹುದು. ಯಾಕೆಂದರೆ ಈಗಾಗಲೇ ಆ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ, ಏನೇನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಶುರುವಾಗ್ತಾ ಇದೆ. DK ಶಿವಕುಮಾರ್ ಅವರು ಸುಗಮವಾಗಿ ಸರ್ಕಾರವನ್ನು ಸರಿಯಾಗಿ ನಡೆಸಬೇಕು ಅಂತ ಅಂದರೆ ಆಗ ಸಿದ್ದರಾಮಯ್ಯ ಹೇಳ್ದಾಗೇ ಸ್ವಲ್ಪ ಅವ್ರಿಗೆ ಮನ್ನಣೆಯನ್ನು ಕೊಡಬೇಕಾಗತ್ತೆ, ಅವರ ಒತ್ತಡಕ್ಕೆ ಮಣಿಬೇಕಾಗತ್ತೆ. ಇಲ್ಲದೆ ಹೋದರೆ ಕಷ್ಟ ಅಂತ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಬಲವಂತವಾಗಿ ಈಗ ಮನವೊಲಿಸಿರೋದು. ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಇಲ್ಲದಿದ್ರು ರಾಹುಲ್ ಗಾಂಧಿ ಅವರ ಮಾತಿಗೆ ಒಪ್ಪಿ ಈಗ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಅದೇನಾಗುತ್ತೆ, ಸೈಲೆಂಟ್ ಆಗ್ತಾರೆ. ಅವ್ರೇನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ತಮ್ಮ ಕಡೆಯವ್ರಿಗೆ ಏನಾದರೂ ಅವಕಾಶ ಸಿಗದೇ ಇದ್ದರೆ ಮುಂದಿನ ಯಾವ ರೀತಿಯಾಗಿ ಯಾರನ್ನು ಚೂಟಬೇಕು, ಯಾರನ್ನು ಮುಂದಕ್ಕೆ ಬಿಡಬೇಕು ಅದೆಲ್ಲವನ್ನು ಕೂಡ ಸಿದ್ದರಾಮಯ್ಯ ಮಾಡ್ತಾರೆ. ಯಾಕೆಂದರೆ ಸುಮಾರು 50 ವರ್ಷಗಳ ರಾಜಕೀಯ ಅನುಭವ, ದೇವೇಗೌಡರ ಗರಡಿಯಲ್ಲಿ ಪಟ್ಟನ್ನು ಕಲ್ತು ಬಂದಂಥವ್ರು ಸಿದ್ದರಾಮಯ್ಯ. ಏನೇನೆಲ್ಲ ಇಲ್ಲಿಯವರೆಗೆ ಮಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅಷ್ಟು ಈಸಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇವರನ್ನು ಕನ್ಸಿಡರ್ ಮಾಡಿಯೇ ಸಂಪುಟವನ್ನು ಆಯ್ಕೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಯಾಕೆಂದರೆ CM ಕುರ್ಚಿಯಿಂದಲೇ ಅವರನ್ನು ರಿಸೈನ್ ಮಾಡುವಂತೆ ಮನವೊಲಿಸಿದ್ದಾರೆ. ಅಂದರೆ ಈ ಸಚಿವ ಸಂಪುಟ ರಚನೆ ಮಾಡೋದೇನು ಅಷ್ಟು ದೊಡ್ಡ ಕಷ್ಟ ಆಗಲಾರ್ದು. 1 ಅಥವಾ 2 ಇವರು ಹೆಚ್ಚು ಕೇಳಿದ್ರು ಕೂಡ ಅಲ್ಲಿ ಒಪ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ತಾರೆ. ಪ್ರಭು, ಶಿವಕುಮಾರ್, ನಂಗೆ ಕುತೂಹಲ ಇರೋದು ಸ್ಪೀಕರ್ ಯಾರಾಗ್ಬೋದು ಅಂತೇಳಿ. ಈಗ ಬಹುತೇಕವಾಗಿ ಖಾದರ್ ಅವರು ಕ್ಯಾಬಿನೆಟ್ ಸೇರ್ಕೊಂತಾರಂತ ಮಾಹಿತಿ ಇದೆ. ಹಾಗಾಗಿ ಅದೊಂದು ಕುತೂಹಲ. ಮತ್ತು ಹೊಸ ಮುಖ, ಅಚ್ಚರಿ ಏನಾದರೂ ಬೆಳವಣಿಗೆ ನಡೆಯಬಹುದು. ಆಯ್ತಪ್ಪ, ಫಸ್ಟ್ ಟೈಮ್ MLA ಇವರು, ಅಥವಾ ಮಹಿಳಾ ಕೋಟದಲ್ಲಿ ಮತ್ತೆ ಹೊಸ ಮುಖಕ್ಕೆ ಮಣೆ ಹಾಕಿದ್ರು, ಈ ಥರ ಏನಾದರೂ ಬೆಳವಣಿಗೆಗಳು ನಡೀಬೋದಾ ಕಾಂಗ್ರೆಸ್ನಲ್ಲಿ? ಆ ರೀತಿ ಪ್ರಯೋಗ ಮಾಡ್ಬೋದಾ? ಸ್ಪೀಕರ್ ಸ್ಥಾನಕ್ಕೆ ಸ್ವಲ್ಪ ಮಟ್ಟಿಗೆ ಅನುಭವ ಇರಬೇಕಾಗತ್ತೆ ಪ್ರಭು. ಯಾಕೆಂದರೆ ಇಡೀ ಹಿರಿಯರು ಕಿರಿಯರು ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಆ ನಿಯಮಗಳ ಜ್ಞಾನ ಕೂಡ ಇರಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಆದ್ರೂ ಎಲ್ಲವನ್ನೂ ಕೂಡ ಕಲ್ತಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ಆ ನಿಯಮಗಳೇನಿರುತ್ತೆ, ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ನಿಯಮಗಳೇನಿರುತ್ತೆ ಅದರ ಬಗ್ಗೆ ಅರಿವಿರಬೇಕಾಗತ್ತೆ. ಆಗ ಅವರನ್ನು ಕೂರಿಸಿದ್ರೆ ಅಲ್ಲಿ ಸಮರ್ಥವಾಗಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಹಿಂದೆ ಕಾಗೇರಿ ಅವರನ್ನು ಕೂರಿಸಿದಂಥ ಸಂದರ್ಭದಲ್ಲೂ ಕೂಡ ಅಸಮಾಧಾನಗಳು ಬಂತು. ಅವ್ರಿಗೇನು ಗೊತ್ತಿಲ್ಲ, ಬೇರೆ ರೀತಿಯಾಗಿ ನೋಡುವಂಥ ಪ್ರಯತ್ನಗಳಾಗಿತ್ತು. ತದನಂತರದಲ್ಲಿ ಕಾಗೇರಿ ಅವರು ಯಾವ ರೀತಿಯಾಗಿ ಮುನ್ನಡೆಸಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. UT ಖಾದರ್ ಅವರು ಸ್ಪೀಕರ್ ಆಗುವಂಥ ಸಂದರ್ಭದಲ್ಲೂ ಕೂಡ ಕೆಲವರು ಮೂಗು ಮುರಿದಿದ್ರು, ಇವ್ರಿಗೇನು ಬರುತ್ತೆ ಅಂತೇಳಿ.
ಆದರೆ ಯು ಟಿ ಖಾದರ್ ಅವರು ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಸೂಕ್ಷ್ಮವಾಗಿ ಬಹಳ ಸೈಲೆಂಟಾಗಿಯೇ ಸದನವನ್ನು ನಡೆಸಿ ತೋರಿಸ್ತಾ ಇರುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಹೊಸಬರು ಅವ್ರಿಗೆ ಏನು ಗೊತ್ತಿಲ್ಲ ಅಂತೇಳಿ ಇಲ್ಲಿ ಇದು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಅವರಿಗೆ ನಿಯಮಗಳ ಅರಿವಿದ್ರೆ ಅವರನ್ನು ತಂದು ಕೂರಿಸಿದ್ರು ಕೂಡ ಪ್ರಯೋಜನ ಆಗುತ್ತೆ. ಈಗ ಸ್ಪೀಕರ್ ಸ್ಥಾನಕ್ಕೆ ಪರಮೇಶ್ವರ್ ಮತ್ತು ಎಚ್ ಕೆ ಪಾಟೀಲ್ ಅವರನ್ನು ಒಪ್ಪಿಸುವಂಥ ಪ್ರಯತ್ನಗಳು ನಡೆದಿದೆ. ಆದರೆ ಪರಮೇಶ್ವರ್ ಸುತಾರಾಮ್ ಒಪ್ಪಿಲ್ಲ. ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ನೀವು ಅಧ್ಯಕ್ಷರಾಗಿ ಎನ್ನುವಂಥ ಬೇಡಿಕೆಯನ್ನು ಕೊಟ್ಟರು ಕೂಡ, ಆಫರನ್ನು ಕೊಟ್ಟರು ಕೂಡ ಅದನ್ನು ತಿರಸ್ಕರಿಸಿದ್ದಾರೆ. ಜೊತೆಗೆ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗಿ ಅಂದರೂ ಕೂಡ ಅದನ್ನು ತಿರಸ್ಕರಿಸಿದರೆ, ಕೊಡೋದಾದರೆ ನನಗೆ DCM ಹುದ್ದೆಯನ್ನು ಕೊಡಿ, ಇಲ್ಲದೆ ಹೋದರೆ ನನಗೆ ಸಚಿವ ಸ್ಥಾನ ಕೂಡ ಬೇಡ, ಶಾಸಕನಾಗಿಯೇ ನಾನು ಮುಂದುವರಿತೇನೆ ಅನ್ನುವಂಥ ಮಾತನ್ನು ಹೇಳಿ ನೇರವಾಗಿ ಅಸಮಾಧಾನ ಹೊರಹಾಕಿ ಅವರು ಬಂದಿದ್ದಾರೆ ವೇಣುಗೋಪಾಲ್ ಅವರ ಮುಂದೆ. ಸೊ ಹಾಗಾಗಿ ಸ್ಪೀಕರ್ ಸ್ಥಾನಕ್ಕೂ ಕೂಡ ಅವರನ್ನು ಒಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ಅವರು ಒಪ್ಕೊಂಡಿಲ್ಲ. ಆಗ ಒಂದು ವೇಳೆ ಏನಾದರೂ ಎಚ್ ಕೆ ಪಾಟೀಲ್ ಅವ್ರಿಗೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ತಾರ ನೋಡಬೇಕಾಗತ್ತೆ. ಯಾಕೆ ಇರುವಂಥದ್ದು 2 ಹೆಸರುಗಳು ಮಾತ್ರ ಇದೆ. ಸೊ ಉಳಿದಂತೆ ಬೇರೆ ದೇಶಪಾಂಡೆ ಅವರು ಕೂಡ ಇದ್ದಾರೆ, TB ಜಯಚಂದ್ರ ಅವರು ಕೂಡ ಇದ್ದಾರೆ. ಸೀನಿಯಾರಿಟಿಯನ್ನು ನೋಡಿದಾಗ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬಹುದು. ಸೊ ಆದರೆ ಇಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರುತ್ತೆ. ಪ್ರಭು ಶಿವಕುಮಾರ್, ಈಗ DCMದು ಸಂಭಾವ್ಯ ಸಚಿವರ ಪಟ್ಟಿನ ನಾವೆಲ್ಲ ತೋರಿಸ್ತಾ ಇದ್ವಿ, ಅವರ ಜಾತಿ ಕೋಟಾದಡಿ. ಅದಕ್ಕೂ ಮತ್ತೆ ಸ್ಟಾಪ್ ಆದಂಗೆ ಕಾಣಿಸ್ತಾ ಇದೆ. ಇಂಟ್ರೆಸ್ಟ್ ತೋರಿಸಂಗೆ ಕಾಣಿಸ್ತಾ ಇಲ್ವಾ ಹೈಕಮಾಂಡು? ಅಥವಾ DK ಶಿವಕುಮಾರ್ ಏನು ಹೇಳ್ತಾರೋ ಫೈನಲ್ ಒಂದೇ ಅಂಥೇಳಿ ಇದಕ್ಕೆ ಭದ್ರ ಆಗ್ತಾರ ಹೆಂಗೆ? ಪ್ರಭು, DK ಶಿವಕುಮಾರ್ ಈಗ DCM ಹುದ್ದೆಯನ್ನು ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ. ಯಾಕೆಂದರೆ ನಾನು ಸಮರ್ಥನ ಇದ್ದಾಗ ಮತ್ತೆ DCM ಹುದ್ದೆಗಳನ್ನು ಕ್ರಿಯೇಟ್ ಮಾಡೋದು ಏಕೆ, ಬೇರೆ ಗೊಂದಲಗಳಿಗೆ ಕ್ರಿಯೇಟ್ ಆಗುತ್ತೆ, ಪವರ್ ಸೆಂಟ್ರು ವಿಭಜನೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವ್ರದ್ದು ಏನಿದೆ ಅಂದರೆ 2 ಅವಕಾಶಗಳನ್ನು ಕೊಡಬೇಕು, ಒಂದು ದಲಿತ ಸಮುದಾಯಕ್ಕೆ ಕೊಡಿ, ಇನ್ನೊಂದು ಲಿಂಗಾಯತ ಸಮುದಾಯಕ್ಕೆ ಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. MB ಪಾಟೀಲ್ ಮತ್ತು ಪರಮೇಶ್ವರ್ ಅವರಿಗೆ DCM ಮಾಡಿ ಅನ್ನುವಂಥ ಪ್ರಬಲವಾದಂಥ ಬೇಡಿಕೆಯನ್ನೇ ಸಿದ್ದರಾಮಯ್ಯ ಇಟ್ಟಿದ್ದಾರೆ. ಆದರೆ ಖರ್ಗೆ ಅವರ ಮನಸ್ಸಿನಲ್ಲಿ ಏನಿದೆ ಅಂದರೆ ಕೇವಲ ಒಂದು DCM ಹುದ್ದೆಯನ್ನು ತುಂಬೋಣ, ಅದಕ್ಕೆ ನನ್ನ ಮಗನನ್ನೇ ತಂದು ಕೂರಿಸೋಣ ಅನ್ನುವಂಥ ಲೆಕ್ಕಾಚಾರ ಖರ್ಗೆ ಅವರದ್ದು. ಆದರೆ ಇಲ್ಲಿ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆಗೆ ಏನಾದರೂ ಅಲ್ಲಿ DCM ಹುದ್ದೆಗೆ ತಂದು ಒಂದು ಪೋಸ್ಟನ್ನು ಕೂಡಿಸಿದ್ದೆ ಆದರೆ ಈ ಕಡೆ ಅದೇ ಸಮುದಾಯದಲ್ಲಿರುವಂಥ ಪರಮೇಶ್ವರ್ ಮತ್ತು ಮಹದೇವಪ್ಪಗೆ ಅಸಮಾಧಾನ ಆಗುತ್ತೆ. ಜನ ಏನು ತಿಳ್ಕೊಳ್ತಾರೆ, ಆಗ ಮಹದೇವಪ್ಪ ಮತ್ತು ಪರಮೇಶ್ವರ್ ಅವರನ್ನು ಸಮುದಾಯದಲ್ಲೇ ಹಿರಿಯರು ಅವರನ್ನು ಬಿಟ್ಟು ಖರ್ಗೆ ಪುತ್ರವಾತ್ಸಲ್ಯವನ್ನು ತೋರಿದ್ದಾರೆ, ಅವ್ರ ಮಗನಿಗೆ ಅಲ್ಲಿ ಅವಕಾಶವನ್ನು ಮಾಡಿಸ್ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಅಪವಾದ ಖರ್ಗೆ ಅವರಿಗೆ ಎದುರಾಗತ್ತೆ. ಸೊ ಹಾಗಾಗಿನೇ ವೇಣುಗೋಪಾಲ್ ಅವರ ಮೂಲಕ ಪರಮೇಶ್ವರ್ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಖರ್ಗೆ ಅವರು ಮಾಡಿದ್ರು ಮೊನ್ನೆ ದೆಹಲಿಗೆ ಕರೆಸ್ಕೊಂಡು. ಆದರೆ ಪರಮೇಶ್ವರ್ ಅಲ್ಲಿಗೆ ಒಪ್ಕೊಂಡಿಲ್ಲ. ಕಾರಣ ಸಿದ್ದರಾಮಯ್ಯ ಅವರು ಬ್ಯಾಕ್ ಬೋನ್ ಆಗಿ ನಿಂತಿರೋದ್ರಿಂದ ಪರಮೇಶ್ವರ್ಗೆ ನೀವು KPCC ಅಧ್ಯಕ್ಷ ಸ್ಥಾನನೂ ಬೇಡ, ಸಚಿವ ಸ್ಥಾನನೂ ಬೇಡ ಅನ್ನುವಂಥ ಒಂದು ಮನವಿಯನ್ನು ಈಗಾಗಲೇ ಮುಂದಿಟ್ಟಿದ್ದಾರೆ. ಕೊಡೋದಾದ್ರೆ ಕೊಡಿ DCM, ಇಲ್ಲ ನಿಮ್ಮ ಮಗನಿಗೆ ಕೊಡ್ತೀರಾ, ಖರ್ಗೆ ಅವ್ರ ಮಗನಿಗೆ ಕೊಡ್ತೀರಾ, ಕೊಟ್ಬಿಡಿ, ನಾನು ಶಾಸಕನಾಗೇ ಇರ್ತೇನೆ ಅಂತೇಳಿ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಅವರು ತಿಳಿಸಿ ವಾಪಸ್ಸಾಗಿದ್ದಾರೆ, ಬೆಂಗಳೂರಿಗೆ ಸಿಟ್ಟಲ್ಲೇ ಬಂದಿದ್ದಾರೆ. ಹಾಗಾಗಿ ಪರಮೇಶ್ವರ್ ಅವರನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವರ ಕೆಲಸ ಮಾಡ್ತಾರ ನೋಡಬೇಕಾಗತ್ತೆ. ಈಗ ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಅವಕಾಶ ಸದ್ಯಕ್ಕೆ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ಇಲ್ಲಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯಗಳನ್ನು ಅಲ್ಲಿ ಮಂಡಿಸ್ತಾರೆ, ಪರಮೇಶ್ವರ್ ಪರವಾಗಿ ಯಾವ ರೀತಿಯಾದಂಥ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡ್ತಾರೆ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಏನಾದರೂ ಕ್ರಿಯೇಟ್ ಮಾಡ್ತಾರೆ, ಇದನ್ನು ನೋಡಬೇಕಾಗತ್ತೆ. ತದನಂತರದಲ್ಲಿ ನೀವು ಹೇಳಿದಾಗೆ DK ಶಿವಕುಮಾರ್ ಕೂಡ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಆದರೆ ಇಲ್ಲಿ ಸಿದ್ದರಾಮಯ್ಯ ಆ ಪಟ್ಟಿಗೆ ಒಪ್ಕೊಳ್ಬೇಕಲ್ಲ. ಯಾಕಂದರೆ ಬೇರೆ ಬೇರೆ ಯಾರ್ಯಾರ ಹೆಸರುಗಳನ್ನು ನೀವು ಕೊಟ್ಟಿದ್ದೀರಿ ಅಂದರೆ ನಾನು ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ನಾನು ಯಾಕೆಂದರೆ ನೀವು ಹೇಳ್ತಿದ್ದ ಹಾಗೆ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ಈಗ ನನ್ನ ಮಾತಿಗೆ ನೀವು ಮನ್ನಣೆಯನ್ನು ಕೊಡ್ತೀರಾ ಅಥವಾ ನಾನು ಸೈಲೆಂಟ್ ಆಗಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡಿ ಅವರು ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಶಿವಕುಮಾರ್ ಇನ್ನೊಂದು ಪ್ರಶ್ನೆ, ಈಗ ಎಲ್ಲ ಒಂದು ಕಡೆ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಎಲ್ಲರೂ ಕೂಡ ಪ್ರಬಲವಾದಂಥ ಖಾತೆಗಳ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ. ನನಗೆ ಗೃಹ ಖಾತೆ ಕೊಡಿ, ನನಗೆ ಲೋಕೋಪಯೋಗಿ ಕೊಡಿ, ನನಗೆ ನೀರಾವರಿ ಕೊಡಿ ಅಂತ. ಬಟ್ DK ಶಿವಕುಮಾರ್ ಕಳೆದ ಸಂಪುಟದಲ್ಲಿ ನೋಡಿದ್ವಿ ನಾವು, ಬೆಂಗಳೂರು ನಗರಾಭಿವೃದ್ಧಿ ಅವ್ರ ಹತ್ರನೇ ಇತ್ತು ಪ್ರಬಲವಾದಂಥ ಖಾತೆ. ಈ ಬಾರಿ ಬಿಟ್ಕೊಡ್ತಾರ ಬೇರೆಯವ್ರಿಗೆ ಅಂತ ಹೇಳಿ ಕುತೂಹಲ ಇರೋದು. ಪ್ರಭು, DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಖಾತೆಯನ್ನು ಇಟ್ಕೊಂಡಿದ್ರು, ನೀರಾವರಿ ಖಾತೆಯನ್ನು ಕೂಡ ಅವರು ಇಟ್ಕೊಂಡಿದ್ರು DCM ಹುದ್ದೆಯ ಜೊತೆಗೆ. ಈಗ ಮುಖ್ಯಮಂತ್ರಿಗಳಾಗ್ತಾ ಇರೋದ್ರಿಂದ ಸುಮಾರು 33 ಇಲಾಖೆಗಳ ಮೇಲೂ ಕೂಡ ಅವರು ಹಿಡಿತವನ್ನು ಇಡಬೇಕಾಗತ್ತೆ. ಯಾಕೆಂದರೆ ಒಂದು ಇಲಾಖೆಯಲ್ಲಿ ನೀವು ಲೂಸ್ ಬಿಟ್ಬಿಟ್ರೆ ಮತ್ತೆ ಆ ಇಲಾಖೆಯ ಮೇಲೆ ಏನಾದರೂ ಅಪವಾದಗಳು ಬಂದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಮುಖ್ಯಮಂತ್ರಿಗಳೇ ಎದುರಿಸಬೇಕಾಗತ್ತೆ. ಆ ಇಲಾಖೆಯ ಸಚಿವರು ತಪ್ಪಿಸ್ಕೊಬಿಡ್ಬೋದು, ಮುಖ್ಯಮಂತ್ರಿಗಳು ಬರಬೇಕಾಗತ್ತೆ. ಹಿಂದೆ ಕೂಡ ಕೆಲವು ಪ್ರಕರಣಗಳನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. ಬೆಂಗಳೂರು ಉಸ್ತುವಾರಿ ಇರ್ಬೋದು, ನೀರಾವರಿ ಇರ್ಬೋದು, ಎರಡೂ ಕೂಡ
ಪ್ರಬಲ ಖಾತೆಗಳಾಗಿರೋದ್ರಿಂದ ಸಹಜವಾಗಿ ಅದನ್ನು ಬೇರೆಯವರಿಗೆ ಕೊಡುವಂಥ ಸಾಧ್ಯತೆಗಳಿದೆ. ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅವರು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಹಣಕಾಸು ಇಲಾಖೆ ಅವರ ಜೊತೆನಲ್ಲೇ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಅದನ್ನು ಬೇರೆಯವರಿಗೆ ಕೊಟ್ಟಂಥ ನಿದರ್ಶನಗಳಿಲ್ಲ. ಹಿಂದೆ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು, JDS ಅವಧಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಆ ಖಾತೆಯನ್ನು ಕೊಡಲಾಗಿತ್ತು. ಯಾಕೆಂದರೆ ಅದರಲ್ಲಿ ಸಮರ್ಥರಿದ್ದರು ಮತ್ತು ನಿಪುಣರಿದ್ದರು ಅನ್ನುವಂಥ ಕಾರಣಕ್ಕೆ ಕೊಟ್ಟಿದ್ರು. ತದನಂತರದಲ್ಲಿ ಯಾರಿಗೂ ಕೊಟ್ಟ ಉದಾಹರಣೆಗಳಿಲ್ಲ. ಸೊ ಈಗ DK ಶಿವಕುಮಾರ್ ಅವ್ರಿಗೆ ಹಣಕಾಸು ಇಲಾಖೆ ಇರುತ್ತೆ, ನಂತರ ಆಂತರಿಕ ಭದ್ರತೆ ಗುಪ್ತಚರ ವಿಭಾಗ ಕೂಡ ಅವರ ಅಡಿಯಲ್ಲೇ ಬರುತ್ತೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೂಡ ಅವರ ಅಧೀನದಲ್ಲೇ ಇರುತ್ತೆ. ಸೊ ಆಡಳಿತ ಸಿಬ್ಬಂದಿ ಸುಧಾರಣಾ ಇಲಾಖೆ ಕೂಡ ಅವರ ಅಡಿನಲ್ಲೇ ಬರುತ್ತೆ. ಹಾಗಾಗಿ ಈ ಪ್ರಮುಖವಾದಂಥ ಇಲಾಖೆಗಳು ಅವರ ಅಡಿಯಲ್ಲಿ ಬರೋದ್ರಿಂದ ಈಗ DK ಶಿವಕುಮಾರ್ ಕೂಡ ಇದೆಲ್ಲವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಹಾಗಾಗಿ ಈ ಎರಡು ಖಾತೆಗಳನ್ನು ಬಿಟ್ಟುಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.